ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನಿಲ್ಲಿ ಹಲಸಿನ ಬೀಜನ ತಗೊಂಡಿದ್ದೇನೆ. ನಾನಿವತ್ತು ಈ ಹಲಸಿನ ಬೀಜದಿಂದ ಒಂದು ಲಾಡು ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ನಾನಿಲ್ಲಿ ಇವತ್ತು ಒಂದು 30 ಹಲಸಿನ ಬೀಜ ತಗೊಂಡಿದ್ದೇನೆ. ಬನ್ನಿ ಇವಾಗ ಅದನ್ನು ಚೆನ್ನಾಗಿ ಸಿಪ್ಪೆಲ್ಲ ತೆಗೆಯುವ. ನೋಡಿ, ಈ ಹಲಸಿನ ಬೀಜದ ಸಿಪ್ಪೆಲ್ಲ ತೆಗಿಬೇಕು. ನೋಡಿ, ಇವಾಗ ಸಿಪ್ಪೆ ತೆಗೆದಂಥ ಹಲಸಿನ ಬೀಜಗಳನ್ನೆಲ್ಲ ನೋಡಿ ಈ ರೀತಿ ಕಟ್ ಮಾಡಬೇಕು. ನೋಡಿ, ಈಗ ನಾನು ಕಟ್ ಮಾಡಿ ಮಿಕ್ಸಿ ಜಾರ್ ಒಳಗಡೆ ಹಾಕಿಳ್ತಿದ್ದೇನೆ. ನೋಡಿ, ಇವಾಗ ನಾನು ಈ ಹಲಸಿನ ಬೀಜವನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ. ಇನ್ನು ಇದನ್ನು ನಾವು ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ, ಇವಾಗ ಹಲಸಿನ ಬೀಜವನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ. ಇಲ್ಲಿ ನಾನು ಅರ್ಧ ಹೋಲು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ನೀವಿಲ್ಲಿ ಹಸಿ ತೆಂಗಿನಕಾಯಿ ತುರಿ ಬೇಕಿದ್ದರೆ ತಗೊಳ್ಬೋದು, ಅಥವಾ ಒಣ ಕೊಬ್ಬರಿ ತುರಿ ಬೇಕಿದ್ದರೆ ತಗೊಳ್ಬೋದು. ನಾನು ಇವಾಗ ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ಅಂತ ತಗೊಂಡಿದ್ದೇನೆ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡು. ನೋಡಿ, ಇವಾಗ ಈ ತೆಂಗಿನಕಾಯಿಯನ್ನು ಕೂಡ ನಾನು ಗ್ರೈಂಡ್ ಮಾಡಿಕೊಂಡಿದ್ದೀನಿ. ನೋಡಿ, ನಾನು ಇವಾಗ ಒಂದು ಒಲೆ ಮೇಲೆ ಬಣ್ಣರನ್ನು ಬಿಸಿಯಾಗಿ ಇಟ್ಟಿದ್ದೇನೆ. ನೋಡಿ, ಇವಾಗ ನಾನು ಬಣ್ಣಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹೊಲ್ತಿದ್ದೇನೆ. ಇವಾಗ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡುವ. ನೋಡಿ, ನಾನು ಆವಾಗ ಗ್ರೈಂಡ್ ಮಾಡಿದಂತಹ ಈ ಹಲಸಿನ ಬೀಜದ ಪುಡಿಯನ್ನು ಇವಾಗ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ. ಈಗ ನಮಗೆ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ನಮ್ಮ ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ನಾನು ಈ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿಕೊಳ್ತೇನೆ. ನೋಡಿ, ಇವಾಗ ನಾನೊಂದು ಬಂಡಲನ್ನು ಒಲೆಯ ಮೇಲೆ ಇಟ್ಕೊಂಡಿದ್ದೇನೆ. ನೋಡಿ, ಇದರಲ್ಲಿ ಈಗ 1 ಕಪ್ ಆಗುವಷ್ಟು ಬೆಲ್ಲ ಇದೆ. ಬಂಡಲಿಗೆ ಹಾಕಿರ್ತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ. ಇನ್ನು ಇದನ್ನು ನಾವು ನೂಲು ಪಾಕ ಬರುವವರೆಗೆ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ನೋಡಿ, ಇವಾಗ ಬೆಲ್ಲದ ಪಾಕ ಕುದಿದು ನೋಡಿ ಎಲೆ ಎಲೆಯಾಗಿ ನೂಲಿನ ರೀತಿಯಾಗಿ ಬೀಳ್ತಿದೆ. ಈಗ ನಮ್ಮ ನೂಲು ಪಾಕ ತಯಾರಾಗಿದೆ. ನಾವೀಗ ಫ್ರೈ ಮಾಡಿಟ್ಟಂತಹ ಈ ಹಲಸಿನ ಬೀಜವನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಸೇರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಅದೇ ರೀತಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸಬೇಕು. ಅದೇ ರೀತಿ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಆಗ ಫ್ರೈ ಮಾಡಿಟ್ಟಂಥ ಒಣ ದ್ರಾಕ್ಷಿ ಮತ್ತು ಗೋಡಂಬಿ, ಅದೇ ರೀತಿ ಪುಡಿ ಮಾಡಿದ ಏಲಕ್ಕಿ, ನೋಡಿ ಇಷ್ಟಾದರೆ ಸಾಕು. ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ಪಾಕ ಎಲ್ಲ ಬಿಸಿಯಾರುತ್ತಾ ಬಂದಿದೆ. ಇನ್ನು ಇದನ್ನು ನಾವು ಉಂಡೆ ಕಟ್ಟಿಕೊಳ್ಳುವ. ನೋಡಿ, ಕೈಗೆ ಸ್ವಲ್ಪ ತುಪ್ಪವನ್ನು ಕಸ ಮಾಡಿಕೊಳ್ಳುವ.
ನಮಗೆ ಬೇಕಾದ ಆಕಾರಕ್ಕೆ ಈ ರೀತಿಯಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಬಿಸಿ ಆರಿದ ಹಾಗೆ ಈ ಪಾಕ ಗಟ್ಟಿಯಾಗ್ತಾ ಬರ್ತದೆ. ನೋಡಿ, ಈ ರೀತಿಯಾಗಿ ಉಂಡೆ ಕಟ್ಟಿಕೊಂಡ್ರೆ ಆಯಿತು ಹಲಸಿನ ಬೀಜದ ಲಡ್ಡು. ನೋಡಿ, ನಮ್ಮ ಹಲಸಿನ ಬೀಜದ ಲಾಡು ರೆಸಿಪಿ ತಯಾರಾಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ನಮ್ಮ ಹಲಸಿನ ಬೀಜದ ಲಡ್ಡನ್ನು ಈಗ ನಾವು ಟೇಸ್ಟ್ ನೋಡುವ. ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು. ಸೂಪರ್ ಟೇಸ್ಟ್, ತುಂಬಾ ಸೂಪರಾಗಿ ಬಂದಿದೆ ಈ ಹಲಸಿನ ಬೀಜದ ಲಡ್ಡು. ನೋಡಿದ್ರಲ್ಲ, ಈ ಹಲಸಿನ ಬೀಜವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಒಂದು ಲಾಡು ರೆಸಿಪಿಯನ್ನು ತಯಾರು ಮಾಡೋದು ಅಂತೇಳಿ. ಇದು ತುಂಬಾ ಟೇಸ್ಟ್ ಆಗಿರ್ತದೆ. ನೀವು ಕೂಡ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.